ನಮಸ್ಕಾರ ಸ್ನೇಹಿತರೆ. ಮಂಗಳವಾರ ಈ ಕೆಲಸ ಮಾಡಿದರೆ ಒಳ್ಳೆಯದು, ಈ ಕೆಲಸ ಮಾಡಲೇಬಾರದು ಅಂತ ನಮ್ಮ ಹಿರಿಯರು ಹೇಳುತ್ತಿರುತ್ತಾರೆ. ಈ ವಿಡಿಯೋದಲ್ಲಿ ಹಿಂದೂ ಧರ್ಮದ ಪ್ರಕಾರ ಮಂಗಳವಾರ ಯಾವ ಕೆಲಸಗಳನ್ನು ಮಾಡಬಹುದು, ಯಾವ ಕೆಲಸಗಳನ್ನು ಮಾಡಲೇಬಾರದು ಅಂತ ತಿಳಿಸುತ್ತೇನೆ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಮೊದಲಿಗೆ ಮಂಗಳವಾರದಂದು ಯಾವ ಕೆಲಸಗಳನ್ನು ಮಾಡಬಾರದೆಂದು ತಿಳಿದುಕೊಳ್ಳೋಣ. ಮಂಗಳವಾರ ಕುಜಗ್ರಹದ ಸಂಕೇತ. ಈ ಕುಜ ದರಿತ್ರಿಯ ಮಗ. ಭೂಮಿಯ ಮೇಲೆ ವಾಸಿಸುವ ನಮಗೆ ಕುಜಗ್ರಹದ ಪ್ರಭಾವ ಅಧಿಕವಾಗಿರುತ್ತದೆ. ಕುಜ ಕಲಹಗಳಿಗೆ, ಪ್ರಮಾದಗಳಿಗೆ, ನಷ್ಟಗಳಿಗೆ ಕಾರಣಕರ್ತ. ಆದ್ದರಿಂದಲೇ ಕುಜಗ್ರಹದ ಪ್ರಭಾವ ಇರುವ ಮಂಗಳವಾರದಂದು ಯಾವ ಶುಭ ಕಾರ್ಯವನ್ನು ಕೂಡ ಸಾಧಾರಣವಾಗಿ ಯಾರೂ ಮಾಡುವುದಿಲ್ಲ. 1. ಮಂಗಳವಾರ ಉಗುರುಗಳು ಕತ್ತರಿಸುವುದು ಹಾಗೂ ಕೂದಲು ಕತ್ತರಿಸುವುದು ಮಾಡಬಾರದು. ಆ ರೀತಿ ಮಾಡಿದರೆ ಅಧಿಕವಾದ ಸಾಲಗಳಿಗೆ ಗುರಿಯಾಗುತ್ತೀರಿ. 2. ಮಂಗಳವಾರ ಸಾಲ ಕೊಟ್ಟರೆ ಅದು ವಾಪಸ್ ಬರುವುದು ತುಂಬಾ ಕಷ್ಟ. ಹಾಗೆ ಸಾಲ ತೆಗೆದುಕೊಂಡರೆ ಅದು ಅನೇಕ ಸಮಸ್ಯೆಗಳಿಗೆ ಕಾರಣವಾಗಿ ನೀವು ತೆಗೆದುಕೊಂಡ ಸಾಲ ಕೂಡ ನಿಮ್ಮ ಕೈಯಲ್ಲಿ ನಿಲ್ಲುವುದಿಲ್ಲ. 3. ದೈವ ಕಾರ್ಯಗಳಿಗೆ, ಶಾಲೆಗೆ ಕಳಿಸುವುದಕ್ಕೆ, ಚಿಕಿತ್ಸೆ ಪಡೆದುಕೊಳ್ಳುವುದಕ್ಕೆ ಇದು ವರ್ತಿಸುವುದಿಲ್ಲ. 4. ಮಂಗಳವಾರದಂದು ಹೊಸ ಬಟ್ಟೆ ಧರಿಸುವಂತಿಲ್ಲ. ಆ ರೀತಿ ಹೊಸ ಬಟ್ಟೆ ಧರಿಸಿದರೆ ನಿಮ್ಮ ಆರೋಗ್ಯ ಹದಗೆಟ್ಟುತ್ತದೆ. 5. ಮಂಗಳವಾರದಂದು ತಲೆ ಸ್ನಾನ ಮಾಡಬಾರದು. 6. ಮಂಗಳವಾರ ದೂರ ಪ್ರಯಾಣ ಮಾಡಬಾರದು. ಹೋಗಲೇಬೇಕಾದ ಪರಿಸ್ಥಿತಿ ಬಂದರೆ ದೇವರನ್ನು ಆರಾಧಿಸಿದ ನಂತರ ಮಾತ್ರವೇ ಹೋಗಬೇಕು. 7. ಮಂಗಳವಾರ ಉಪವಾಸ ಮಾಡುವವರು ರಾತ್ರಿ ಹೊತ್ತು ಉಪ್ಪು ಹಾಕಿದಂತಹ ಪದಾರ್ಥಗಳನ್ನು ತಿನ್ನಬಾರದು. ಆ ರೀತಿ ತಿಂದರೆ ಹೊಟ್ಟೆಯ ಸಮಸ್ಯೆ ಶುರುವಾಗುತ್ತದೆ. ಇನ್ನು ಮಂಗಳವಾರ ಮಾಡಬೇಕಾದ ವಿಷಯಗಳ ಬಗ್ಗೆ ನೋಡೋಣ. 1. ಮಂಗಳವಾರ ಆಂಜನೇಯನನ್ನು ಪೂಜಿಸುವುದರಿಂದ ಧೈರ್ಯ ಹೆಚ್ಚುತ್ತದೆ. 2. ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧಿಸುವುದರಿಂದ ಕುಜಗ್ರಹದಿಂದ ಉಂಟಾಗುವಂತಹ ಅನೇಕ ಪ್ರಮಾದಗಳಿಂದ ತಪ್ಪಿಸಿಕೊಳ್ಳಬಹುದು. 3. ಮಂಗಳವಾರ ಕಾಳಿಕಾದೇವಿಯನ್ನು ಪೂಜಿಸುವುದರಿಂದ ಶತ್ರುಗಳ ಮೇಲೆ ಗೆಲುವು ಸಾಧಿಸಬಹುದು. 4. ಮಂಗಳವಾರ ಕುಜನಿಗೆ ಪ್ರೀತಿಪಾತ್ರವಾದ ಕೆಂಪು ಬಣ್ಣದ ಬಟ್ಟೆ ಧರಿಸಿ ಕೆಂಪು ಬಣ್ಣದ ಹೂಗಳಿಂದ ನಿಮ್ಮ ಇಷ್ಟ ದೈವವನ್ನು ಪೂಜಿಸಿದರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತದೆ. 5. ನಿಮ್ಮ ಜಾತಕದಲ್ಲಿ ಕುಜಗ್ರಹ ವಕ್ರ ದೃಷ್ಟಿಯಿಂದ ನೋಡುತ್ತಿದ್ದರೆ ನೀವು ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಬಾರದು. 6. ಮಂಗಳವಾರ ಹನುಮಂತನನ್ನು ಸಿಂಧೂರದಿಂದ ಪೂಜಿಸುವುದರಿಂದ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ 16 ಸಾರಿ ಪ್ರದಕ್ಷಿಣೆ ಹಾಕುವುದರಿಂದ ಕುಜದೋಷದ ಪ್ರಭಾವ ಕಡಿಮೆಯಾಗುತ್ತದೆ. ಹಾಗಾಗಿ ನಂಬಿಕೆ ಇರುವವರು ಇವುಗಳನ್ನು ಆಚರಿಸಿ. ಆದರೆ ನಮ್ಮಲ್ಲಿ ಹಲವರಿಗೆ ಕೆಲ ಆಚಾರಗಳ ಬಗ್ಗೆ ನಂಬಿಕೆ ಇರುವುದಿಲ್ಲ. ಹಾಗಾಗಿ ಪಾಲಿಸುವುದು ಪಕ್ಕಕ್ಕಿಟ್ಟರೆ ಅದರ ಬಗ್ಗೆ ಹೀಯಾಳಿಸಿ ಬೇಕಾಬಿಟ್ಟಿ ಮಾತನಾಡುತ್ತಾರೆ. ಆದರೆ ನಮ್ಮ ಹಿರಿಯರು ಪಾಲಿಸುತ್ತಿದ್ದ ಪ್ರತಿ ಆಚಾರದಲ್ಲೂ ವಿಜ್ಞಾನ ಅಡಗಿದೆ ಎಂದು ತಿಳಿದುಕೊಳ್ಳಿ. ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿತುಕೊಳ್ಳುತ್ತಾರೆಂದು ನೆನಪಿಟ್ಟುಕೊಳ್ಳಿ. ಹಾಗಾಗಿ ಇಂದು ನಾವು ಯಾವ ರೀತಿ ನಡೆದುಕೊಳ್ಳುತ್ತೇವೋ, ಏನು ಮಾಡುತ್ತೇವೋ ಅದೇ ನಮ್ಮ ಮಕ್ಕಳ ಮುಖಾಂತರ ನಮಗೆ ಹಿಂದಿರುಗಿ ಬರುತ್ತದೆ. ವಯಸ್ಸಿನಲ್ಲಿರುವಾಗ ನಾವು ಆಚಾರ ವಿಚಾರಗಳನ್ನು ಪಕ್ಕಕ್ಕಿಟ್ಟು ವಯಸ್ಸಾದ ಮೇಲೆ ಬುದ್ಧಿ ಕಲಿತುಕೊಂಡು ನಮ್ಮ ಮಕ್ಕಳಿಗೆ ಪಾಠ ಹೇಳಲು ಹೋದರೆ ಏನೂ ಪ್ರಯೋಜನ ಇರುವುದಿಲ್ಲ. ನಮ್ಮ ಅಜ್ಜಿ ತಾತ ಪೂರ್ವಿಕರು ಯಾವ ಆಚಾರಗಳನ್ನು ಪಾಲಿಸುತ್ತಿದ್ದರೋ ಅದನ್ನು ನಾವು ಮುಂದುವರಿಸಬೇಕು. ನಮ್ಮ ಮುಖಾಂತರ ನಮ್ಮ ಮಕ್ಕಳು, ಅವರ ಮಕ್ಕಳು ಕೂಡ ಆ ಆಚಾರಗಳನ್ನು ಮುಂದುವರಿಸುತ್ತಾರೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.